ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಮಹಾಜನ್ ಎಜುಕೇಷನ್ ಸೊಸೈಟಿ ವತಿಯಿಂದ SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು ಡಾಕ್ಟರ್ APJ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪದವಿ ಪ್ರದಾನ ಸಮಾರಂಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರು ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಮೈಸೂರಿಗೆ ಬರುವುದು ನನಗೆ ಯಾವಾಗಲೂ ವಿಶೇಷ ಸಂತೋಷ ಕೂಡ ನೀಡಿದೆ. ಮೈಸೂರಿನಲ್ಲಿ ವಿಶ್ವ ದರ್ಜೆಯ ಜಯದೇವ ಆಸ್ಪತ್ರೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ನಾನು 100ರಿಂದ 150 ಬಾರಿ ಇಲ್ಲಿ ಬಂದಿದ್ದೇನೆ ಅಂತ ಸ್ಮರಿಸಿದರು. ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಬಹಳ ಅನಕ್ಷರತೆ, ಬಡತನ ಮತ್ತು ಹಸಿವು ಕೂಡ ಇತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಜನರು ಬದಲಾಗ್ತಾ ಇದ್ದಾರೆ. ಅವರ ಅಪೇಕ್ಷೆಗಳು ಬದಲಾಗಿವೆ. ಈ ಬದಲಾವಣೆಯಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಹೇಳಿದರು. ಇಂದು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿನಿಯರ ಪ್ರಮಾಣವು ಸುಮಾರು 60% ಆಗಿದೆ. ಮಹಿಳೆಯರು ಹೆಚ್ಚು ಶಿಕ್ಷಣ ಪಡೆದರೆ ಸಮಾಜವು ಹೆಚ್ಚು ಅಭಿವೃದ್ಧಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲೂ ಮಹಿಳೆಯರಿಗೆ 33% ಮೀಸಲಾತಿ ಇರಲಿದೆ. ಇದು ದೊಡ್ಡ ಬದಲಾವಣೆಯ ಸೂಚಕ ಅಂತ ಅವರು ಹೇಳಿದರು. ಭಾಷಾ ಜ್ಞಾನ ಕುರಿತು ಮಾತನಾಡಿದ ಅವರು, ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಹೆಮ್ಮೆ. ಆದರೆ ಇಂಗ್ಲಿಷ್ ಬದುಕಿನ ಭಾಷೆಯೂ ಹೌದು. ಆದ್ದರಿಂದ ನಾವು ಹೆಚ್ಚೆಚ್ಚು ಭಾಷೆಗಳನ್ನು ಕಲಿಯಬೇಕು. ಯಾವುದಕ್ಕೂ ನಿರ್ಬಂಧವಿಲ್ಲ. ಕನ್ನಡವನ್ನು ಕಣ್ಣಾಗಿ ಉಪಯೋಗಿಸಬೇಕು, ಕೇವಲ ಕನ್ನಡಕವಾಗಿ ಅಲ್ಲ ಅಂತ ಹೇಳಿದರು. ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದ ಅವರು, ನಾವು ಒಂದೇ ಕೌಶಲ್ಯಕ್ಕೆ ಸೀಮಿತವಾಗಬಾರ್ದು, ಹಲವಾರು ಕೌಶಲ್ಯಗಳನ್ನು ಬೆಳೆಸಿಕೊಳ್ಬೇಕು. ಕಾಲೇಜಿನ ಆಡಳಿತ ವರ್ಗವನ್ನು ನಾನು ಅಭಿನಂದಿಸ್ತೇನೆ. ಕಣ್ಣುಗಳು ಸಣ್ಣದಾಗಿರಬಹುದು, ಆದರೆ ಕನಸುಗಳು ಮಾತ್ರ ದೊಡ್ಡದಾಗಿರಬೇಕು ಅಂತ ಪ್ರೇರಣಾದಾಯಕ ಮಾತುಗಳನ್ನು ಹೇಳಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವಂತಹ ಮಹತ್ವದ ಕ್ಷಣವಾಗಿತ್ತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ NK ಲೋಕನಾಥ್, ಮಾನ್ಯ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಶ್ರೀ ಟಿ ಮುರಳೀಧರ್ ಭಾಗವತ್, ಅಧ್ಯಕ್ಷರು, ಮಹಾಜನ್ ವಿದ್ಯಾಸಂಸ್ಥೆ ಮೈಸೂರು, ಡಾಕ್ಟರ್ ಟಿ ವಿಜಯಲಕ್ಷ್ಮಿ ಮುರಳೀಧರ್, ಗೌರವ ಕಾರ್ಯದರ್ಶಿಗಳು, ಮಹಾಜನ್ ವಿದ್ಯಾಸಂಸ್ಥೆ ಮೈಸೂರು, ಡಾಕ್ಟರ್ CK ರೇಣುಕಾಚಾರ್ಯ, ನಿರ್ದೇಶಕರು, ಮಹಾಜನ್ ಸ್ನಾತಕೋತ್ತರ ಕೇಂದ್ರ ಮೈಸೂರು, ಡಾಕ್ಟರ್ BR ಜಯಕುಮಾರಿ, ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಜೊತೆಗೆ ಬೋಧಕ ಮತ್ತು ಬೋಧಕತೆಯ ವರ್ಗದವರು ಹಾಗೂ ವಿದ್ಯಾರ್ಥಿಯ ಸಮೂಹವು ಭಾಗವಹಿಸಿತ್ತು. Eminent cardiologist, visionary leader, member of Parliament, Lok Sabha, Dr. CN Manjunath.